ಮಳೆಯಲ್ಲಿ ಜೋಳ ಮಾರುತ್ತಿದ್ದ ತಾಯಿ ಮತ್ತು ಮಕ್ಕಳಿಗೆ ಕಾರ್ನಲ್ಲಿ ಬಂದ ವ್ಯಕ್ತಿ ಸಹಾಯ ಮಾಡಿದ ಘಟನೆ ವೈರಲ್ ಆಗಿದೆ. ಮಕ್ಕಳ ಮುಖದಲ್ಲಿ ನಗು ತರಿಸಿದ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ. ಬಡತನ, ವಯಸ್ಸು ಯಾರು ಎಂಬುದನ್ನ ನೋಡಲ್ಲ. ಗಾಳಿ, ಮಳೆ, ಬಿಸಿಲು ಏನೇ ಇರಲಿ, ಹೊಟ್ಟೆಯನ್ನ ತುಂಬಿಸಿಕೊಳ್ಳಲು ಪ್ರತಿನಿತ್ಯವೂ ದುಡಿಯಲೇಬೇಕು. ಮಳೆ ಬರ್ತಾ ಇದ್ರೆ ಬಿಸಿಯಾದ ಆಹಾರ, ಕಾಫಿ, ಟೀಗೆ ಬೇಡಿಕೆ ಹೆಚ್ಚಾಗಿರುತ್ತದೆ. ಈ ವ್ಯಾಪಾರಿಗಳು ಮಳೆ ಬರ್ತಾ ಇದ್ರೂ ವ್ಯಾಪಾರ ಮಾಡ್ತಿರ್ತಾರೆ. ಒಂದು ಆಯಾಕಟ್ಟಿನ ಪ್ರದೇಶದಲ್ಲಿ ಕುಳಿತು ವ್ಯಾಪಾರ ನಡೆಸಿದ್ರೆ ಯಾರಿಗೂ ಏನು ಅನಿಸಿಲ್ಲ. ಆದ್ರೆ ಕೆಲವರು ಮಳೆ ಸುರಿತಾ ಇದ್ರೂ ರಸ್ತೆ ಬದಿಯಲ್ಲಿ ನಿಂತುಕೊಂಡು ವ್ಯಾಪಾರ ಮಾಡ್ತಿರ್ತಾರೆ. ಇವರಿಗೆ ಆ ದಿನದ ಹೊಟ್ಟೆ ತುಂಬಿಸಿಕೊಳ್ಳುವ ಅನಿವಾರ್ಯತೆ ಇರುತ್ತದೆ. ಇಂದು ನಾವು ನಿಮಗೆ ದಿನನಿತ್ಯದ ಹೊಟ್ಟೆ ತುಂಬಿಸಿಕೊಳ್ಳುವ ಒಂದು ಕುಟುಂಬದ ಮಾಹಿತಿಯನ್ನ ನೀಡುತ್ತಿದ್ದೇವೆ. ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ತಾಯಿ ಜೊತೆ ಇಬ್ಬರು ಮಕ್ಕಳು ಮೆಕ್ಕೆಜೋಳ ಮಾರಾಟ ಮಾಡ್ತಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಈ ಪೋಸ್ಟ್ ನನ್ನ ನೋಡಿದಂತಹ ನೆಟ್ಟಿಗರು ಕೂಡ ಒಂದು ಕ್ಷಣಕ್ಕೆ ಬಹಳಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರುವಂತದ್ದು. ವೈರಲ್ ಆಗಿರುವ ವಿಡಿಯೋದಲ್ಲಿ ಬಾಲಕಿಯರಿಬ್ಬರು ತಾಯಿಗೆ ಮೆಕ್ಕೆಜೋಳ ಮಾರಾಟದಲ್ಲಿ ಸಹಾಯ ಮಾಡ್ತಾ ಇರುವುದನ್ನು ನಾವು ಕಾಣಬಹುದಾಗಿದೆ. ಈ ಒಂದು ಪೋಸ್ಟ್ ಈಗ ಇನ್ಸ್ಟಾಗ್ರಾಂನಲ್ಲಿ ಬಹಳಷ್ಟು ವೈರಲ್ ಆಗಿರುವಂತದ್ದು. ರಸ್ತೆ ಬದಿ ಸಣ್ಣದಾದ ಅಂಗಡಿಯನ್ನ ಮಾಡಿಕೊಂಡು ಮಹಿಳೆ ಮೆಕ್ಕೆಜೋಳ ಸುಡ್ತಿರ್ತಾರೆ. ಸಣ್ಣ ಮಳೆ ಬರ್ತಾ ಇದ್ರು ರಸ್ತೆ ಬದಿ ನಿಂತು ಮೆಕ್ಕೆಜೋಳವನ್ನ ಮಾರಾಟ ಮಾಡ್ತಿರ್ತಾರೆ. ಈ ಒಂದು ಸಮಯದಲ್ಲಿ ರಸ್ತೆ ಬದಿ ಕಾರು ನಿಲ್ಲುತ್ತದೆ. ಕಾರು ನಿಲ್ತಾ ಇದ್ದಂತೆ ಓಡಿ ಬರುವ ಮಕ್ಕಳು ಬಿಸಿಯಾದ ಜೋಳ ಇದೆ ಬೇಕಾ ಎಂದು ಕೇಳ್ತಾರೆ. ಕಾರ್ನಲ್ಲಿ ಕುಳಿತಿದ್ದ ವ್ಯಕ್ತಿ ಒಂದು ಮೆಕ್ಕೆಜೋಳಕ್ಕೆ ಎಷ್ಟು ಬೆಲೆ ಎಂದು ಕೇಳ್ತಾನೆ. ಮಕ್ಕಳು 20 ರೂಪಾಯಿ ಮತ್ತು 30 ರೂಪಾಯಿದ್ದು ಇದೆ, ನಿಮಗೆ ಯಾವುದನ್ನ ತಂದು ಕೊಡಲಿ ಎಂದು ಕೇಳಿದಾಗ ಕಾರ್ನಲ್ಲಿದ್ದ ವ್ಯಕ್ತಿ 30 ರೂಪಾಯಿದ್ದು ಎಂದು ಹೇಳಿದಾಗ ಮಕ್ಕಳು ಅಮ್ಮನ ಬಳಿ ಓಡಿ ಹೋಗಿ ಸುಟ್ಟ ಮೆಕ್ಕೆಜೋಳದ ತೆನೆ ತಂದು ಕೊಡ್ತಾರೆ. ಮೆಕ್ಕೆಜೋಳ ತೆಗೆದುಕೊಳ್ತಾ ಇದ್ದಂತೆ ನನ್ನ ಬಳಿ ಹಣವಿಲ್ಲ ಎಂದು ತಮಾಷೆ ಮಾಡ್ತಾರೆ. ಇದಕ್ಕೆ ಮಕ್ಕಳು ನಗುತ್ತಲೇ ಕೊಡಿ ಎಂದು ಹೇಳುತ್ತವೆ. ನಂತರ ಆ ವ್ಯಕ್ತಿ 100 ರೂಪಾಯಿ ಕೊಡ್ತಾರೆ. 100 ರೂಪಾಯಿ ಸಿಗ್ತಾ ಇದ್ದಂತೆ ಅಮ್ಮನ ಬಳಿ ಹೋಗ್ತಾರೆ. ಕಾರ್ನಲ್ಲಿದ್ದಂತಹ ವ್ಯಕ್ತಿ ಚಿಲ್ಲರೆ ಕೇಳಿದಾಗ ಅಮ್ಮನ ಬಳಿಯಲ್ಲಿದೆ ಎಂದು ಹೇಳಿದಾಗ ವ್ಯಕ್ತಿ ನನಗೇನು ಬೇಡ ಎಂದು ಮಕ್ಕಳತ್ತ ಕೈ ಬೀಸಿ ಹೋಗ್ತಾರೆ. ಈ ವಿಡಿಯೋಗೆ 5 ಲಕ್ಷಕ್ಕೂ ಅಧಿಕ ವ್ಯೂಸ್ ಬಂದಿದ್ದು ಸಾವಿರಾರು ಕಮೆಂಟ್ಗಳು ಬಂದಿವೆ. ವಿಡಿಯೋ ನೋಡಿದ ನೆಟ್ಟಿಗರು ಹೀಗೆ ಒಬ್ರು ಮತ್ತೊಬ್ಬರ ಮುಖದ ಮೇಲೆ ನಗು ತರುವ ಕೆಲಸ ಮಾಡ್ತಿರ್ಬೇಕು, ಹೀಗಿದ್ರೆ ಮಾತ್ರ ಸಮಾಜ ಸಂತೋಷವಾಗಿರುತ್ತೆ ಎಂದು ಹೇಳಿದ್ದಾರೆ. ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ.